ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಪ್ರಾಬ್ಲಮ್ ಬಂದ್ಬಿಟ್ಟು ಕಾಸ್ 6x ಇಸ್ ಈಕ್ವಲ್ ಟು 32 ಕಾಸ್ ಪವರ್ 6x ಮೈನಸ್ 48 ಕಾಸ್ ಪವರ್ 4x ಪ್ಲಸ್ 18 ಕಾಸ್ ಸ್ಕ್ವೇರ್ x ಮೈನಸ್ 1. ಇದನ್ನು ಯಾವ ಥರ ಪ್ರೂವ್ ಮಾಡೋದು ಅಂತ ನೋಡೋಣ. ಕಾಸ್ 6x ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿ. ಕಾಸ್ 6xನ ಯಾವ ಥರ ಬರ್ಕೋಬೋದು? ಫಸ್ಟು ಇದನ್ನು ಸ್ಪ್ಲಿಟ್ ಮಾಡಿ. ನಮಗೆ ಗೊತ್ತಿದೆ ಕಾಸ್ 3x ಫಾರ್ಮುಲಾ ಗೊತ್ತಿದೆ. ಏನು? 4 ಕಾಸ್ ಕ್ಯೂಬ್ x ಮೈನಸ್ 3 ಕಾಸ್ x ಅಂತ. ಇದನ್ನು ಯೂಸ್ ಮಾಡ್ಕೊಂಡು ಮಾಡೋಣ. ಈಗ ಕಾಸ್ 3 ಇಂಟು 2x ಅಂತ ಬರೀಬೋದು. ಇದನ್ನ ಈ 2xನ ಕನ್ಸಿಡರ್ a ಈಸ್ ಈಕ್ವಲ್ ಟು 2x ಅಂತ ಕನ್ಸಿಡರ್ ಮಾಡಿ. ಇಲ್ಲಿ a ಸಬ್ಸ್ಟಿಟ್ಯೂಟ್ ಮಾಡಿ, ಕಾಸ್ 3a ಅಂತ. ಇದಕ್ಕೆ ಈ ಫಾರ್ಮುಲಾ ಬೇಸಿಸ್ ಮೇಲೆ ಅಪ್ಲೈ ಮಾಡಿ. a ಜಾಗದಲ್ಲಿ x ಇದೆ ಇದರಲ್ಲಿ ಅಷ್ಟೇ. 4 ಕಾಸ್ ಕ್ಯೂಬ್ a ಮೈನಸ್ 3 ಕಾಸ್ ಎ. ಈಗ ಎನ 2x ಆಗಿ ರಿಪ್ಲೇಸ್ ಮಾಡಿ. ಮತ್ತೆ ಕಾಸ್ ಕ್ಯೂಬ್ 2a ಮೈನಸ್ 3 ಕಾಸ್ ಎಕ್ಸ್, ಇದು 2x. ಈಗ ನಮಗೆ ಇನ್ನೊಂದು ಗೊತ್ತಿದೆ, ಕಾಸ್ 2x ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಲೆಫ್ಟ್ ಸೈಡ್ ಎಲ್ಲ ಕಾಸ್ ಇದೆ, ರೈಟ್ ಸೈಡ್ ಮಾತ್ರ 1 ಇದೆ ನಮಗೆ. ಹಾಗಾಗಿ ನಾವು ಕಾಸ್ 2xನ ಯಾವ ಥರ ಬರೀಬೋದು ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಈ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ಯಾಕಂದರೆ ಲಾಸ್ಟಿಗೆ -1 ಇದೆ, ಇಲ್ಲಿ ಲಾಸ್ಟಿಗೆ -1 ಇದೆ. ಆ ಬೇಸಿಸ್ ಮೇಲೆ ಕಾಸ್ 2x ಈ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಕಾಸ್ 2xಗೆ ಬೇರೆ ಬೇರೆ ಫಾರ್ಮುಲಾಸು ಇದೆ. ಈಗ ಅದನ್ನು ಇಲ್ಲಿ ಅಪ್ಲೈ ಮಾಡಿ. 4 ಕಾಸ್ 2x ಫಾರ್ಮುಲಾ ಅಂತಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಮೈನಸ್ 3 ಇಂಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಇದಾದಮೇಲೆ ನಮಗೆ ಜನರಲ್ ಫಾರ್ಮುಲಾ ಒಂದು ಗೊತ್ತಿದೆ, a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ನಮಗೆ ಗೊತ್ತಿದೆ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ ಅಂತ. ಅದನ್ನು ಇಲ್ಲಿ a ಜಾಗದಲ್ಲಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, b ಜಾಗದಲ್ಲಿ 1 ಇದೆ. ಇದನ್ನು ಈ ಫಾರ್ಮುಲಾ ಬೇಸಿಸ್ ಮೇಲೆ ಅಪ್ಲೈ ಮಾಡಿ. a ಕ್ಯೂಬ್ ಮೀನ್ಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ 1 ಕ್ಯೂಬ್ ಮೈನಸ್ 3 ಇಂಟು a ಅಂತಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್, a ಇಂಟು ಬಿ ಅಂತಂದರೆ 1 2 ಕಾಸ್ ಸ್ಕ್ವೇರ್ ಇಂಟು a ಪ್ಲಸ್ ಬಿ, a ಮೈನಸ್ ಬಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಈ ಕಡೆ ಇದ್ದಿದ್ದು 3 ಇದ್ದ ಇಂಟು ಮಾಡಿದರೆ 3 2 ಜಾ 6 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. 4 ಹಂಗೆ ಇಟ್ಕೊಳ್ಳಿ ಒಳಗಡೆ. 2 ಕ್ಯೂಬ್ 8 ಕಾಸ್ ಪವರ್ 2 ಇಂಟು 3 6x ಮೈನಸ್ 1 ಕ್ಯೂಬ್ ಮೀನ್ಸ್ 1 ಮೈನಸ್ 3 2 ಜಾ 6 ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಇದು ಉಳಿದಿರೋದು 6 ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3. ಈಗ ಈ 4 ಇದ್ದ ಇಂಟು ಮಾಡಿ. ಇದು 4 3 ಜಾ 32 ಕಾಸ್ ಪವರ್ 6x ಮೈನಸ್ 4 ಮೈನಸ್ 24 ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಮೈನಸ್ 6 ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3. ಈಗ ಇದನ್ನು ಇದಕ್ಕೆ ಇಂಟು ಮಾಡಿ. 32 ಕಾಸ್ ಪವರ್ 6x ಮೈನಸ್ 4 ಮೈನಸ್ 24 ಇಂಟು 2 48 ಕಾಸ್ ಪವರ್ 2 ಇಂಟು ಕಾಸ್ ಪವರ್ 2 ಮೀನ್ಸ್ ಕಾಸ್ ಪವರ್ 4x ಮೈನಸ್ ಇಂಟು ಮೈನಸ್ ಪ್ಲಸ್ 24 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಇದು 6 ಆ್ಯಕ್ಚುಲಿ 6 ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3. ಈಗ ನೋಡ್ತಿರ್ಬೋದು. ಈಗ ಪವರ್ ಆರ್ಡರ್ ವೈಸ್ ಡಿಸೆಂಡಿಂಗ್ ಆರ್ಡರಲ್ಲಿ ಬರೀರಿ ಪವರ್ನ. 32 ಕಾಸ್ ಪವರ್ 6x. ನೆಕ್ಸ್ಟು ಇದನ್ನು ಬರೀರಿ. ಕಾಸ್ ಪವರ್ 4x ಯಾವುದೂ ಇಲ್ಲ, ಅದನ್ನು ಹಂಗೆ ಬರೀರಿ. 48 ಕಾಸ್ ಪವರ್ 4x ಪ್ಲಸ್ ಇದರಲ್ಲಿ 24ಅಲ್ಲಿ 6 ಹೋದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಎರಡು ಕಡೆ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮಾಡಿ. ಇವಾಗ 18 ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. -4ಅಲ್ಲಿ ಪ್ಲಸ್ 3 ಹೋತಂದರೆ -1 ನೋಡುತ್ತೆ. ಈಗ ನೀವು ನೋಡ್ತಿರ್ಬೋದು LHS ಇಸ್ ಈಕ್ವಲ್ ಟು RHS ಆಗಿದೆ. LHS ಇಸ್ ಈಕ್ವಲ್ ಟು RHS. ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.